ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಿಡುಗಡೆ ಆಗಿರುವ ಮ್ಯಾಂಗೋ ಪಚ್ಚಿ ಅಂತ ಈ ಒಂದು ಸಿನಿಮಾದ ರಿಲೀಸ್ ಆಗಿದೆ. ಸಿನಿಮಾದ ಕತೆ ಹೇಗಿದೆ ಮತ್ತು ಈ ಸಿನಿಮಾ ಟೋಟಲಿ ಒಂದು ಡಿಫ್ರೆಂಟ್ ಜಾನ್ರಲ್ಲಿ ಹೋಗುತ್ತದೆ. ಹೌದು, ಈ ಸಿನಿಮಾದಲ್ಲಿ ಮಿಕ್ಸ್ ಆಗಿರುವ ಮೇನ್ ಪಾಯಿಂಟ್ಸ್ ಅಂದರೆ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್, ಕಾಮಿಡಿ, ಫ್ಯಾಮಿಲಿ, ಎಮೋಷನಲ್ ಡ್ರಾಮಾ ಮತ್ತು ಲವ್ ಸ್ಟೋರಿ. ಅದರ ಜೊತೆಗೆ ಫ್ರೆಂಡ್ಸ್ಗಳು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೌದು, ಇವು 4-5 ಪಾಯಿಂಟ್ಸ್ಗಳ ಮೇಲೆ ರನ್ ಆಗಿರುವ ಮ್ಯಾಂಗೋ ಪಚ್ಚಿ ಸಿನಿಮಾದ ಕತೆ ಹೇಗಿದೆ ಮತ್ತು ಈ ಒಂದು ಸಿನಿಮಾದ ಮೇನ್ ಟೈಮಿಂಗ್ ಅಂದರೆ ಡ್ಯೂರೇಷನ್ 1 ಗಂಟೆ 35 ನಿಮಿಷಗಳ ಕಾಲನೇ ಅತಿ ಶಾರ್ಟ್ ಟೈಮಿನಲ್ಲಿ ಈ ಸಿನಿಮಾ ರೆಡಿ ಮಾಡಿ ರಿಲೀಸ್ ಮಾಡಿದ್ದಾರೆ. ಹೌದು, ಈ ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ವರ್ಕ್ ಆಗಿದೆಯಾ, ಈ ಸಿನಿಮಾ ಆ್ಯಕ್ಚುಲಿ ಯಾರಿಗೆಲ್ಲ ಇಷ್ಟ ಆಗುತ್ತದೆ, ಯಾರಿಗೆ ನೋಡೋಕ್ಕೆ ಕಷ್ಟ ಆಗುತ್ತದೆ ಅಂತ ನಾನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಈ ಒಂದು ರಿವ್ಯೂ ಮಾಡೋಣ. ಕೊನೆ ತನಕ ನೋಡಿ. ನಾವು ಮಾಡುವಂಥ ಕೆಲಸಗಳು ಮತ್ತು ನಾನು ಡೈಲಿ ರಿವ್ಯೂ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಕಂಟೆಂಟ್ ಕಡೆ ನೋಡೋಣ ಬನ್ನಿ. ಪ್ರಮುಖವಾಗಿ ಈ ಸಿನಿಮಾದ ನಮ್ಮ ಹೀರೋ ಅವರು ತುಂಬ ಸಿಂಪಲ್ ಮನುಷ್ಯ, ಸಾಧಾರಣ ರೀತಿ ಬದುಕುತ್ತಾರೆ. ಆದರೆ ತಾನು ಮಾಡುವಂಥ ಒಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕಿಂದ ಅದು ಅಂಡರ್ವರ್ಲ್ಡ್ ಡ್ರಗ್ಸ್ ಮಾಫಿಯಾವರೆಗೂ ಲಿಂಕ್ ಆಗುತ್ತದೆ. ಹೌದು, ಈ ಸಿನಿಮಾದಲ್ಲಿ ನಮ್ಮ ಹೀರೋ ಅವರು ಪಚ್ಚಿ ಎಂಬ ಒಂದು ಪಾತ್ರ ಮಾಡಿದ್ದು, ಆ ಒಂದು ಪಾತ್ರಕ್ಕೆ ಬೇಕಾಗಿರುವಂಥ ಸ್ಟ್ಯಾಡಮ್ ಆಗ್ಬೋದು, ಆ್ಯಕ್ಷನ್ ರಾ ಆಗ್ಬೋದು, ಆ ಒಂದು ಕ್ರೈಮ್ ಥ್ರಿಲ್ಲರ್ ಎಲಿಮೆಂಟ್ ಕೂಡ ಸಖತ್ತಾಗಿಯೇ ವರ್ಕ್ ಆಗಿದೆ. ಕತೆ ಹೇಳುವಂಥ ರೀತಿ ಹಾಗೆ ಸಿನಿಮಾದ ಹೀರೋಗೆ ಇದು ಫಸ್ಟ್ ಡೆಬ್ಯೂ ಸಿನಿಮಾವಾಗಿದೆ. ಅವರಿಗೆ ಕೊಟ್ಟಂಥ ಪಾತ್ರ ಆಗ್ಬೋದು, ಲುಕ್ಸ್ ಮತ್ತು ಸೆಟಪ್ ಆಗ್ಬೋದು, ಎಲ್ಲವೂ ಕೂಡ ಸೂಪರ್ ಆಗಿ ನ್ಯಾಚುರಲ್ ಆಗಿ ವರ್ಕ್ ಆಗಿದೆ. ಹೌದು, ತಾನು ಮಾಡುವಂಥ ಮಿಸ್ಟೇಕ್ಗಳಿಂದ ತನ್ನ ಲೈಫ್ ಆಗ್ಬೋದು, ತನ್ನ ಜೊತೆಗಿರುವಂಥ ಫ್ರೆಂಡ್ಸ್ ಫ್ಯಾಮಿಲಿಗಳ ಲೈಫ್ ಮತ್ತು ಅದರ ಜೊತೆಗೆ ಲವರ್ ಲೈಫ್ ಕೂಡ ಒಂದು ದೊಡ್ಡ ಸಮಸ್ಯೆಗೆ ಒಳಗಾಗುತ್ತದೆ. ಅಷ್ಟಕ್ಕೂ ಆ ಸಮಸ್ಯೆಯಿಂದ ಹೊರಗೆ ಬರ್ತಾನ ಅಥವಾ ಇಲ್ಲ ಹೀರೋ ಅನ್ನೋದು ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಈ ಸಿನಿಮಾ ಜೂನ್ 5ಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ. ಸೊ ಈ ಸಿನಿಮಾ ಥಿಯೇಟರ್ಗಳಲ್ಲಿ ನೋಡಿ ಈ ಸಿನಿಮಾ ಕತೆ ಹೇಗಿದೆ ಅಂತ ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಬೇಕಾಗುತ್ತದೆ. ಸೊ ಹಾಗೆ ಈ ಸಿನಿಮಾದಲ್ಲಿ ಪ್ರತಿ ಒಂದೊಂದು ಎಲಿಮೆಂಟ್ ಆಗ್ಬೋದು, ಸಿನಿಮ್ಯಾಟಿಕ್ ಗ್ರಾಫಿಕ್ಸ್ ಎಲ್ಲವೂ ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಆಗುತ್ತಂದರೆ, ನೀವೇನಾದರೂ ಆ್ಯಕ್ಷನ್ ಮಾಸ್ ಸಿನಿಮಾ ಲವರ್ ಆಗಿದ್ದರೆ ನಿಮಗೆ ಈ ಸಿನಿಮಾ ಪಕ್ಕ ಇಷ್ಟ ಆಗುತ್ತದೆ. ಫ್ಯಾಮಿಲಿ ಜೊತೆಗೆ ನೋಡ್ಬೋದು, ಬಟ್ ಇದರಲ್ಲಿ ತುಂಬ ಆ್ಯಕ್ಷನ್ ಇದ್ದ ಕಾರಣ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಆಗ್ಬೋದು ಒಳ್ಳೆ ಒಂದು ಸಿನಿಮಾ ನೋಡಿ. ಈ ಒಂದು ಬೆಸ್ಟ್ ಸಿನಿಮಾ ನಿಮಗೆ ಖಂಡಿತವಾಗಲಿ ಇಷ್ಟ ಆಗೇ ಆಗುತ್ತದೆ. ಸೊ ಹಾಗೆ ಹೀರೋ ಆ್ಯಕ್ಟಿಂಗ್ ಬಗ್ಗೆ ಬಂದರೆ, ಹೀರೋ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿಯೇ ಒಂದು ಹಳ್ಳಿಯಲ್ಲಿ ಮೈಸೂರಿನಲ್ಲಿ ನಡೆಯುವಂಥ ಈ ಒಂದು ಸಿನಿಮಾದ ಕತೆ, ಮೈಸೂರಿಗೆ ವೆದರ್ಗೆ ಮೈಸೂರಿನ ಹುಡುಗ ಯಾವ ರೀತಿ ಕಾಣಬೇಕು ಸಿನಿಮಾದಲ್ಲಿ ಅನ್ನೋದು ತುಂಬ ಚೆನ್ನಾಗಿಯೇ ಆ್ಯಕ್ಟಿಂಗ್ ರೋಲ್ ಔಟ್ ಆಗಿದೆ. ಕಾಮಿಡಿ ಸೀನ್ಸ್ ಬಂದಾಗ ಸ್ವಲ್ಪ ಕಾಮಿಡಿ ಸೂಪರ್ ಹಿಟ್ ಕೂಡ ಆಗಿವೆ. ಪಂಚ್ ಆಗ್ಬೋದು, ಡೈಲಾಗ್ಸ್ ಆಗ್ಬೋದು ಸಖತ್ತಾಗಿ ವರ್ಕ್ ಆಗಿದೆ. ಇನ್ನು ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬೋದು, ಮೇನ್ ಸಾಂಗ್ಸ್ ತುಂಬ ಕ್ಯಾಚಿಯಾಗಿದೆ, ಇಷ್ಟ ಕೂಡ ಆಗುತ್ತದೆ. ಹಾಗೆ ಫಸ್ಟ್ ಹಾಫಲ್ಲಿ ಸಿನಿಮಾದ ಕತೆ ಆಗ್ಬೋದು, ಅಂದರೆ ಸಿನಿಮಾ ಕತೆ ಬೇಗನೆ ಸ್ಟಾರ್ಟ್ ಆಗುತ್ತದೆ. ಯಾಕಂದರೆ ಪಾತ್ರಗಳ ಪರಿಚಯ ಆಗೋದು. ಯಾಕಂದರೆ ಈ ಒಂದು ಸಿನಿಮಾದ ಟೋಟಲ್ ಡ್ಯೂರೇಷನ್ 1 ಗಂಟೆ 35 ನಿಮಿಷ ಇದ್ದ ಕಾರಣ ಬೇಗನೆ ಪ್ರತಿಯೊಂದೊಂದು ಪಾತ್ರಗಳ ಪರಿಚಯ ಆಗ್ಬೋದು, ಶಾರ್ಟ್ ಟೈಮಲ್ಲಿ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಹೇಳಬೇಕು ಅನ್ನೋದು ಸಿನಿಮಾದ ಡೈರೆಕ್ಟರ್ ಅವರು ಸಖತ್ತಾಗಿಯೇ ಕೊಟ್ಟಿದ್ದಾರೆ. ಸೊ ಹಾಗೆ ಸೆಕೆಂಡ್ ಹಾಫಲ್ಲಿ ಇನ್ನೂ ಸ್ವಲ್ಪ ಕತೆ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಹೋಗುತ್ತದೆ. ಹಾಗೆ ಫ್ಯಾಮಿಲಿ ಜೊತೆಗೆ ನಾನು ಈ ಸಿನಿಮಾ ನೋಡೋಕ್ಕೆ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಒಂದು ಆ್ಯಕ್ಷನ್ ಮಾಸ್ ರಾ ಸಿನಿಮಾವಾದ ಕಾರಣ ನಿಮ್ಗೇನಾದರೂ ಈ ರೀತಿ ಸಿನಿಮಾಗಳು ಇಷ್ಟ ಆಗುತ್ತಿದ್ರೆ ಮಾತ್ರ ಹೋಗಿ ನೋಡಿ. ಸಖತ್ತಾಗಿದೆ, ಈ ಸಿನಿಮಾ ನೋಡಬಹುದು.
ಸೊ ಇದು ಆಗಿತ್ತು ಮ್ಯಾಂಗೋ ಪಚ್ಚಿ ಸಿನಿಮಾದೊಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಮೂವಿ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಇದ್ರೆ ಕೆಳಗಡೆ ಕಾಣುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಮತ್ತೆ ಬರ್ತೀನಿ ಬೇರೆ ಮೂವಿ ರಿವ್ಯೂದೊಂದಿಗೆ ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.